ಎಲ್ಲರಿಗೂ ನಮಸ್ಕಾರಗಳು. ನಂದಿ ಸೇನೆ ರಥಯಾತ್ರೆ ಯಡಿಯೂರು ವೀರಭದ್ರೇಶ್ವರ ದೇವಸ್ಥಾನದಿಂದ ಶ್ರೀಶೈಲ ಮಲ್ಲಯ್ಯನ ಸನ್ನಿಧಾನದವರೆಗೆ ಇದು ಹೋಗ್ತಾ ಇದೆ. ಯಡಿಯೂರಿನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಈ ಸೇನೆ ರಥಯಾತ್ರೆ ಏನು ಹೊರಡ್ತಾ ಇದೆ, ಇದರ ಒಂದು ಚಾಲನೆಯನ್ನ ಭಾರತದ ಉಪರಾಷ್ಟ್ರಪತಿಗಳು ನೀಡಿದ್ದಾರೆ. ಅದೇ ರೀತಿ ದಿವ್ಯ ಸಾನ್ನಿಧ್ಯವನ್ನ ಶ್ರೀಶೈಲ ಜಗದ್ಗುರುಗಳು ವಹಿಸಿಕೊಂಡಿದ್ದಾರೆ. ಈಗ ದಾರಿಯಲ್ಲಿ ಹೋಗುವಾಗ ನಾವು ಫ್ಯಾಕ್ಟರಿ ಊಗಾರಿಗೆ ನಾವು ಇಲ್ಲಿ ಬಂದು ಈ ಒಂದು ಬಸವೇಶ್ವರ ವೃತ್ತದಲ್ಲಿ ಇಲ್ಲಿ ಎಲ್ಲರೂ ಕೂಡ ನಾವು ಸೇರಿದ್ದೀವಿ. ಹಾಗಿದ್ರೆ ಈ ಒಂದು ನಂದಿ ಸೇನೆ ರಥಯಾತ್ರೆಯ ಮೂಲ ಉದ್ದೇಶ ಏನು ಅನ್ನೋದನ್ನ ಎಲ್ಲರಿಗೂ ಸ್ವಲ್ಪ ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಇರುವಂತ ವಿಚಾರ. ಜೋಡೆತ್ತಿನ ಖುಷಿ ಉಳಿದ್ರೆ ಮಾತ್ರ ನಮ್ಮ ಗ್ರಾಮಕ್ಕಾಗಿರ್ಬೋದು, ನಮ್ಮ ರಾಜ್ಯಕ್ಕಾಗಿರ್ಬೋದು, ನಮ್ಮ ದೇಶಕ್ಕೆ, ಅದೇ ರೀತಿ ಜಗತ್ತಿನ ಎಲ್ಲಾ ದೇಶಗಳಲ್ಲೂ ಕೂಡ ಒಳ್ಳೆಯ ಭವಿಷ್ಯ ಇದೆ ಅನ್ನುವಂಥದ್ದನ್ನ ಇಂದಿನ ಆಧುನಿಕ ವಿಜ್ಞಾನ ಅಷ್ಟೇ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಈ ವಿಚಾರ ಮೊದಲು ವ್ಯಕ್ತ ಆಗಿರೋದು ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರಿಂದ. ಎಲ್ಲಿ ಸಿದ್ದೇಶ್ವರ ಅಪ್ಪಾಜಿಯವರು 14 ವರ್ಷ ಬಾಲ್ಯವನ್ನ ಕಳೆದಿದ್ರು ಸುತ್ತರ್ಗಿ ಗ್ರಾಮ. ಅದೇ ಮನೆಯಿಂದ ಈ ನಂದಿ ಕೂಗು ಅನ್ನುವಂತ ಅಭಿಯಾನ ಪ್ರಾರಂಭ ಆಗಿರೋದು. ಇದಕ್ಕೆ ದೊಡ್ಡ ಪ್ರೇರಣಾ ಶಕ್ತಿಯಾಗಿ ನಿಂತಂತವರು ಶ್ರೀ ಸಿದ್ದೇಶ್ವರ ಶ್ರೀಗಳ ಸೋದರ ಅಂತ ಶ್ರೀ ಸೋಮಲಿಂಗಜ್ಜನವರು. ಅವರು ಕೂಡ ಈ ಒಂದು ನಂದಿ ಸೇನೆ ರಥಯಾತ್ರೆಯಲ್ಲಿ ಪಾಲ್ಗೊಂಡು ಈ ಒಂದು ನಮ್ಮ ಈ ಫ್ಯಾಕ್ಟರಿ ಊಗಾರಿಗೆ ಇಲ್ಲೇ ಬಂದಿದ್ದಾರೆ. ಹಾಗಿದ್ರೆ ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿದ್ದು, ಇದು ಜಗತ್ತಿನಾದ್ಯಂತ ಇರುವಂತಹ ಒಂದು ಸಮಸ್ಯೆ. ಕೇವಲ ಭಾರತ ಮಾತ್ರ ಇಲ್ಲ, ಇನ್ನು ಮುಂದೆ ಎಲ್ಲಾ ದೇಶಗಳಲ್ಲಿಯೂ ಕೂಡ ಈ ಆಧಾರಿತ ಕೃಷಿ ಬೆಳಿಬೇಕಾಗಿದೆ. ಕೇವಲ 20 ವರ್ಷಗಳಲ್ಲಿ ಈಗಾಗಲೇ 60% ಭೂಮಿ ಅಸಹಜ ಸ್ಥಿತಿಯಲ್ಲಿದೆ ಎನ್ನುವಂಥದ್ದನ್ನ ಇವತ್ತು ವಿಜ್ಞಾನಿಗಳೇ ಹೇಳ್ತಾ ಇರುವಂತದ್ದು. ಇಲ್ಲಿ ಪಕ್ಕದಲ್ಲೇ ಇರುವಂತದ್ದು ಉಗಾರ್ ಫ್ಯಾಕ್ಟರಿ, ಇದು 81 ವರ್ಷ ಆಗಿತ್ತು ಸ್ಥಾಪನೆಯಾಗಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇದೇ ರೀತಿ ಹೋಯಿತು ಅಂತಂದ್ರೆ ಇನ್ನೊಂದು 10 ವರ್ಷಗಳಲ್ಲಿ ನಮ್ಮ ರಾಜ್ಯದಲ್ಲಿ ಇರುವಂತಹ ಸುಮಾರು 81 ಸಕ್ಕರೆ ಕಾರ್ಖಾನೆಗಳು ಏನಿದಾವೋ ಅದರ ಅರ್ಧಕ್ಕಿಂತಲೂ ಹೆಚ್ಚು ಕಾರ್ಖಾನೆಗಳನ್ನ ಮುಚ್ಚುವಂತ ಪರಿಸ್ಥಿತಿ ಬರ್ತದೆ ಅನ್ನುವಂಥದ್ದು. ಯಾಕಂತಂದ್ರೆ ಇವತ್ತು ಮಣ್ಣು ನಾಶಿಯಾಗಿ ಭೂಮೆಲ್ಲ ಬರಡಾಯ್ತು ಅಂತಂದ್ರೆ ನಾವೇನಾದ್ರೂ ಕಪ್ಪನ್ನು ಬೆಳೆಯಕ್ಕೆ ಸಾಧ್ಯತೆ ಇದೆಯಾ? ಹಾಗಿದ್ರೆ ಈಗಾಗಲೇ ಕಪ್ಪಿನ ರಿಕವರಿ ಪರ್ಸೆಂಟೇಜ್ ಕಮ್ಮಿ ಆಗಕ್ಕೆ ಮೂಲ ಕಾರಣ ಅಂತಂದ್ರೆ ಈ ನಂದಿ ಸಂಪತ್ತು ನಾಶ ಆಗ್ತಾ ಇರುವಂತದ್ದು. ನಂದಿ ಸಂಪತ್ತು ಉಳಿದ್ರೆ ಮಾತ್ರ ಪಶು ಸಂಪತ್ತು ಉಳಿದು ನಮ್ಮ ಭೂಮಿಯ ಏನು ಸತ್ವ ಬೇಕೋ ಅದು ಎಲ್ಲವೂ ಕೂಡ ಬೆಳೆಯೋಕ್ ಸಾಧ್ಯತೆ ಇದೆ. ಹಾಗಿದ್ರೆ ಇವತ್ತು ಈ ಒಂದು ಏನು ಕೃಷಿ ಉದ್ದಿಮೆಗಳಿದಾವೋ ಅವೆಲ್ಲವೂ ಕೂಡ ಉಳಿದು ಬೆಳಿಬೇಕಾಗಿತ್ತು ಅಂತಂದ್ರೆ ನಮ್ಮ ಈ ನಂದಿ ಸಂಪತ್ತನ್ನ ಉಳಿಸ್ಕೊಳ್ಳೇಬೇಕಾಗಿದೆ, ಅದು ಅನಿವಾರ್ಯತೆ ಬಂದಿದೆ. ಹಾಗಿದ್ರೆ ಇವತ್ತು ಎಲ್ಲ ಕೃಷಿ ಉದ್ದಿಮೆದಾರರು ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ ಅನ್ನುವಂಥದ್ದನ್ನ ಈಗ ಸ್ಪಷ್ಟವಾಗಿ ನಾವು ತಿಳಿಸ್ತಾ ಇರುವಂತದ್ದು. ರಾಜ್ಯದಲ್ಲಿರುವಂತಹ 81 ಶುಗರ್ ಕೇನ್ ಫ್ಯಾಕ್ಟರಿಗಳಿದ್ದಾವೆ. ಅಂದ್ರೆ ಓನರ್ಗಳು ಈ ನಿಟ್ಟಿನಲ್ಲಿ ಒಂದ್ಸರಿ ಚಿಂತನೆ ಮಾಡೇ ಮುಂದುವರಿಬೇಕು ಅನ್ನುವಂಥದ್ದು. ಹಾಗಾಗಿ ನಾವು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಹಕ್ಕೊತ್ತಾಯ ಪತ್ರವನ್ನು ಕಳಿಸಿದೀವಿ. ಅಂದ್ರೆ 108 ಗ್ರಾಮಗಳ ಜೋಡೆತ್ತಿನ ಕೃಷಿಕರ ಸಮಾವೇಶವನ್ನ ಹಮ್ಮಿಕೊಂಡು ಈ ಜೋಡೆತ್ತಿನ ಕೃಷಿಕರಿಗೆ ತಿಂಗಳ 11,000 ರೂಪಾಯಿ ಪ್ರೋತ್ಸಾಹನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ, ಅದೇ ರೀತಿ 10% ಬಜೆಟ್ ಅನ್ನ ಇದಕ್ಕಾಗಿ ಮೀಸಲಿಡಬೇಕು ಅನ್ನುವಂಥದ್ದು. ಹಾಗಿದ್ರೆ ಇವತ್ತು ರಾಜ್ಯದಲ್ಲಿರುವಂತಹ ಮೊದಲ ಹಂತದಲ್ಲಿ 20 ಲಕ್ಷ ಈ ಜೋಡೆತ್ತಿನ ಕೃಷಿಕರು ಒಂದಾಗಬೇಕು. ನೀವ್ ಯಾರು ಅಂತ ಹೇಳಿದ್ರೆ ನಾವು ನಂದಿ ಸೈನಿಕರು ಅನ್ನುವಂಥದ್ದು. ಅಂದ್ರೆ ಭಾರತ ದೇಶ ಗಡಿಯ ಕಾಯುವಂತ ಏನು ಸೈನಿಕರ ಅವಶ್ಯಕತೆಯೋ ಅದ್ರ 1000 ಪಟ್ಟು ನಮ್ಮನ್ನು ಉಳಿಸುವಂತ ಅವಶ್ಯಕತೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಶಿರಬಾಳದ ಇವರು ರೈತರು ಜೋಡೆತ್ತಿನ ಕೃಷಿಕರು ಅಲ್ಲಿಂದ ಇಲ್ಲಿವರೆಗೆ ಈ ರಥದೊಂದಿಗೆ ಇವರು ಜೋಡೆತ್ತಿನ ತಗೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನಾವು ಎಲ್ಲೆಲ್ಲ ಹೋಗ್ತಾ ಇದೀವೋ ಆ ಗ್ರಾಮಗಳಿಂದ ಜೋಡೆತ್ತು ಬಂಡಿಗಳನ್ನು ತೆಗೆದುಕೊಂಡು ಸುಮಾರು 7, 8, 10 ಕಿಲೋಮೀಟರ್ ವರೆಗೂ ಕೂಡ ಈ ರಥದೊಂದಿಗೆ ಬರ್ತಾ ಇದ್ದಾರೆ. ಅಂದ್ರೆ ಅವರಿಗೂ ಕೂಡ ಮನವರಿಕೆ ಆಗ್ತಾ ಇದೆ, ನಾವು ಸೈನಿಕರು ಈ ದೇಶವನ್ನ ಉಳಿಸುವಂತವರು, ಕೇವಲ ನಾವು ದನ ಕಾಯುವರಲ್ಲ, ಈ ದೇಶವನ್ನ ಕಾಯುವಂತವ್ರು, ಈ ದೇಶವನ್ನ ರಕ್ಷಣೆ ಮಾಡುವಂತವ್ರು ಅನ್ನುವಂಥದ್ದು ನಾವು ಹೇಳ್ತಾ ಇದ್ದಾರೆ. ಹಾಗಾಗಿ ಕೇವಲ ಅವರು ಮಾತ್ರ ಸೀಮಿತ ಅಲ್ಲ, ಇದು ನಮ್ಮ ಮನೆ ಜಗಲಿ ಮೇಲೆ ಯಾರೆಲ್ಲ ಈ ಬಸವಣ್ಣ ನಿಟ್ಟು ಪೂಜೆ ಮಾಡ್ತೀವಿ ನಾವೆಲ್ಲರೂ ಕೂಡ ನಂದಿ ಸೈನಿಕರಾಗಿ ಈ ಜೋಡೆತ್ತಿನ ಖುಷಿಯನ್ನ ಉಳಿಸಲೇಬೇಕಾಗಿದೆ ಎನ್ನುವಂಥದ್ದು.
ಅದರಲ್ಲಿ ಕೂಡ ಯಾರ ಮನೆಯ ದೇವರು ಈ ನಾಲ್ಕಾಲಿನ ಬಸವನಾಗಿದಾನೋ ಅವರು ಕೂಡ ಚಿಂತನೆ ಮಾಡಲೇಬೇಕು ಅಂತ. ಇನ್ನು ಮುಂದೆ ನಾವೇನಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರೀ ಕೈ ಮುಕ್ಕೊಂಡು ನಿಂತ್ರೆ ನಮಗೆ ಯಾವ ದೇವರು ಕೂಡ ಕಾಪಾಡಕ್ ಸಾಧ್ಯತೆ ಇಲ್ಲ ಅಂತ. ಇವತ್ತು ಶ್ರೀಶೈಲ ಮಲ್ಲಯ್ಯನಿಗೆ ಶಕ್ತಿ ಬರಬೇಕಾಗಿತ್ತು ಅಂದ್ರೆ ಈ ನಾಲ್ಕಾಲಿನ ಬಸವಣ್ಣರ ಸಂತತಿ ನಮ್ಮ ಗ್ರಾಮಗಳಲ್ಲಿ ಉಳಿಲೇಬೇಕು ಅನ್ನುವಂಥದ್ದು. ಹಾಗಾಗಿ ಈ ಸ್ಪಷ್ಟವಾದಂತಹ ಸಂದೇಶವನ್ನ ಶ್ರೀಶೈಲ ಮಲ್ಲಯ್ಯನ ಸ್ಥಾನದಲ್ಲಿ ನೀಡಬೇಕು ಅನ್ನುವಂತ ಉದ್ದೇಶದಿಂದ ಇದೇ 15ನೇ ತಾರೀಕಿಗೆ ಇದು ಏನು ರಥಯಾತ್ರೆಯಲ್ಲಿ ಕೊನೆಗೊಳ್ಳುತ್ತದೆ, ಅಲ್ಲಿ ಕನಿಷ್ಠ 1008 ಗ್ರಾಮಗಳ ಜೋಡತ್ತಿನ ಕೃಷಿಕರ ಒಂದು ಸಮಾವೇಶ ಜರುಗುತ್ತಿದೆ. ಹಾಗಾಗಿ ಇಲ್ಲಿ ಯಾರೆಲ್ಲ ನೀವು ಕೇಳ್ಕೊಳ್ತಾ ಇದ್ದೀರೋ ದಯವಿಟ್ಟು ನೀವು ಕೂಡ ಒಂದು ಶ್ರೀಶೈಲ ಮಲ್ಲಯ್ಯ ಸ್ಥಾನಕ್ಕೆ ಹೊತ್ತು ಬನ್ನಿ. ಖಂಡಿತವಾಗಿಯೂ ಮಲ್ಲಯ್ಯನ ಕೃಪೆ ನಮ್ಮ ಮೇಲೆ ಆಗ್ತದೆ. ಅದೇ ರೀತಿ ನೀವು ಯಾರು ನಿಮ್ಮ ಗ್ರಾಮಗಳಲ್ಲಿ ಜೋಡತ್ತಿನ ಕೃಷಿಕರಿದ್ರೆ ಅವರಿಗೂ ಕೂಡ ಈ ಸಂದೇಶವನ್ನ ತಿಳಿಸಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ನೀವು ಕೂಡ ಕೋರಿ ಎನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಒಂದು ಸ್ಲೋಗನ್ ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಅಂತಂದ್ರೆ ನಂದಿ ಸೈನಿಕರು ಅಂತೇಳಿ ನೀವು ಹೇಳ್ಬೇಕು. ನಾವೆಲ್ಲರೂ ಅಂದಾಗ ಏನ್ ಹೇಳ್ತೀರಿ? ನಂದಿ ಸೈನಿಕರು ಅಂತ ಹೇಳಿದ್ರಿ. ಓಕೆ, ನಾವೆಲ್ಲರೂ 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 ನಂದಿ ಸೇನೆಗೆ, ನಂದಿ ಸೇನೆಗೆ, ನಂದಿ ಸೇನೆಗೆ, ಜೋಡತ್ತಿನ ಕೃಷಿಕರಿಗೆ, ಜೋಡತ್ತಿನ ಕೃಷಿಕರಿಗೆ ಬೋಲೋ ಭಾರತ್ ಮಾತಾ ಕಿ.